ಹಣ ಸಂಪಾದಿಸುವುದು ಅಷ್ಟೇ ಅಲ್ಲ, ಸಂಪತ್ತನ್ನ ನಿಯಂತ್ರಿಸುವುದನ್ನು ಕಲಿಯಿರಿ. ಒಬ್ಬ ವ್ಯಕ್ತಿ 100 ಕೋಟಿ ರೂಪಾಯಿ ಸಂಪಾದಿಸಿದ್ದಾನೆ, ಇನ್ನೊಬ್ಬ ವ್ಯಕ್ತಿ 20 ಕೋಟಿ ರೂಪಾಯಿ ಸಂಪಾದಿಸಿದ್ದಾನೆ. ಇಬ್ಬರಲ್ಲಿ ನಿಜವಾದ ಶ್ರೀಮಂತ ಯಾರು? ಉತ್ತರ, ಹೆಚ್ಚು ಸಂಪಾದಿಸಿದವನು ಅಲ್ಲ, ಹೆಚ್ಚು ಉಳಿಸಿಕೊಂಡವನು, ಹೆಚ್ಚು ಬೆಳೆಸಿದವನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಕುಬೇರನನ್ನ ಕೇವಲ ಸಂಪತ್ತಿನ ದೇವರಂತ ನೋಡಬೇಡಿ. ಅವರು ಸಂಪತ್ತನ್ನ ಸೃಷ್ಟಿಸೋದು, ಕಾಪಾಡೋದು, ಬೆಳೆಸೋದು ಮತ್ತು ಸರಿಯಾದ ರೀತಿಯಲ್ಲಿ ಬಳಸೋದು ಎಂಬ 4 ಶಕ್ತಿಗಳ ಪ್ರತೀಕ. ಹೀಗಾಗಿ ಕುಬೇರನಿಂದ ನಾವು ಕಲಿಯಬೇಕಾದ 5 ಅಂಶಗಳಿವು. 1. ಇನ್ಕಮ್ ಮೇಕ್ಸ್ ಯು ಕಂಫರ್ಟಬಲ್, ಅಸೆಟ್ ಮೇಕ್ ಯು ರಿಚ್. ಸಂಬಳ, ಲಾಭ, ಕಮಿಷನ್ ಇವೆಲ್ಲವೂ ಆದಾಯ. ಆದರೆ ಆಸ್ತಿಗಳು ನೀವು ನಿದ್ದೆ ಮಾಡ್ತಿದ್ರೂ ನಿಮ್ಮ ಪರ ಕೆಲಸ ಮಾಡುತ್ತೆ. ನಿಜವಾದ ಶ್ರೀಮಂತಿಕೆ ಸಂಪಾದನೆಯಲ್ಲ, ಸಂಪಾದಿಸಿದ ಹಣವನ್ನ ಆದಾಯ ತರುವ ಆಸ್ತಿಯಾಗಿ ಪರಿವರ್ತಿಸೋದು. ನಂಬರ್ 2. ಕ್ಯಾಶ್ ಫ್ಲೋ ಈಸ್ ದ ಲೈಫ್ ಲೈನ್ ಆಫ್ ದಿ ಎವ್ರಿ ಬಿಸ್ನೆಸ್. ದೇಹಕ್ಕೆ ರಕ್ತ ಸಂಚಾರ ಎಷ್ಟು ಮುಖ್ಯವೋ ವ್ಯವಹಾರಕ್ಕೆ ಕ್ಯಾಶ್ ಫ್ಲೋ ಕೂಡ ಅಷ್ಟೇ ಮುಖ್ಯ. ಮಾರಾಟ ಹೆಚ್ಚು ಇದ್ರೂ ಕೈಯಲ್ಲಿ ಹಣ ಇಲ್ಲದಿದ್ರೆ ಉತ್ತಮ ಕಂಪನಿಯೂ ಕೂಡ ಸಂಕಷ್ಟಕ್ಕೆ ಸಿಲುಕಬಹುದು. ಆದ್ದರಿಂದ ಕ್ಯಾಶ್ ಫ್ಲೋ ಮೇಲೂ ಕೂಡ ಗಮನ ಕೊಡಿ. ನಂಬರ್ 3. ಡೋಂಟ್ ಶೋ ವೆಲ್ತ್, ಗ್ರೋ ವೆಲ್ತ್. ಪ್ರಪಂಚಕ್ಕೆ ನಿಮ್ಮ ಸಂಪತ್ತನ್ನ ತೋರಿಸೋದಕ್ಕಿಂತ ಅದನ್ನ ಮತ್ತಷ್ಟು ಬೆಳೆಯಲು ಅವಕಾಶ ನೀಡಿ. 4. ಎವ್ರಿ ರುಪಿ ಮಸ್ಟ್ ಹ್ಯಾವ್ ಎ ಜಾಬ್. ನಿಮ್ಮ ಬಳಿ ಇರುವ ಪ್ರತಿಯೊಂದು ರೂಪಾಯಿಯೂ ಸುಮ್ಮನೆ ಬ್ಯಾಂಕ್ನಲ್ಲಿ ಮಲಗಬಾರದು. ಅದು ಹೂಡಿಕೆ ಆಗಬಹುದು, ಹೊಸ ಕೌಶಲ್ಯ ಕಲಿಯಲು ಬಳಸಬಹುದು, ವ್ಯವಹಾರ ವಿಸ್ತರಣೆಗೆ ನೆರವಾಗಬಹುದು, ಅಥವಾ ಮತ್ತಷ್ಟು ಆದಾಯ ತರುವ ಕೆಲಸ ಮಾಡಬೇಕು. ಕೆಲಸ ಮಾಡುವ ಹಣವೇ ನಿಜವಾದ ಸಂಪತ್ತು. 5. ವೆಲ್ತ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಸಂಪತ್ತು ಕೇವಲ ನಿಮ್ಮದಷ್ಟೇ ಅಲ್ಲ, ಅದು ನಿಮ್ಮ ಕುಟುಂಬದ ಮೇಲಿನ ಜವಾಬ್ದಾರಿ, ನಿಮ್ಮ ಉದ್ಯೋಗಿಗಳ ಮೇಲಿನ ಜವಾಬ್ದಾರಿ, ನಿಮ್ಮ ಗ್ರಾಹಕರ ಮೇಲಿನ ಜವಾಬ್ದಾರಿ, ಸಮಾಜದ ಮೇಲಿನ ಜವಾಬ್ದಾರಿ. ನಿಮಗೊಂದು ಬೆಸ್ಟ್ ಬಿಸ್ನೆಸ್ ಎಕ್ಸಾಂಪಲ್ ಹೇಳ್ತೀನಿ. ರಾಕೇಶ್ ಜುಂಜುನ್ವಾಲಾ ಅವರ ಪ್ರತಿಯೊಂದು ರೂಪಾಯಿಯೂ ಕೆಲಸ ಮಾಡುವಂತೆ ಹೂಡಿಕೆ ಮಾಡಲಾಗ್ತಾ ಇತ್ತು. ಅದಕ್ಕಾಗಿಯೇ ಅವರು ಭಾರತದ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬರಾದರು. ನೆನ್ಪಿಟ್ಕೊಳ್ಳಿ, ಹಣವನ್ನ ಪ್ರೀತಿಸಬೇಡಿ, ಹಣವನ್ನ ಕೆಲಸಕ್ಕೆ ಹಚ್ಚಿ. ನಿಮ್ಮ ಬಳಿ ಇರುವ ಪ್ರತಿಯೊಂದು ರೂಪಾಯಿಯೂ ನಿಮಗಾಗಿ ಕೆಲಸ ಮಾಡುವ ಉದ್ಯೋಗಿ ಆಗುವ ದಿನ ನಿಮ್ಮ ವ್ಯವಹಾರ ನಿಮ್ಮ ಕಷ್ಟದ ಮೇಲೆ ಅಲ್ಲ, ನಿಮ್ಮ ಸಂಪತ್ತಿನ ಶಕ್ತಿಯ ಮೇಲೆ ಓಡಲು ಆರಂಭ ಆಗುತ್ತೆ. ಏಕೆಂದರೆ ಶ್ರೀಮಂತನೆಂದರೆ ಹೆಚ್ಚು ಹಣ ಇದ್ದೋರು ಅಲ್ಲ, ತನ್ನ ಹಣವನ್ನೇ ತನ್ನ ಪರ ಕೆಲಸ ಮಾಡುವಂತೆ ಮಾಡುವವನು. ಇದೇ ಲಾರ್ಡ್ ಕುಬೇರ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.